ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಏನಪ್ಪ ವಿಷಯ ಅಂದರೆ ತುಂಬ ದಿನದಿಂದ ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ. ಮೊನ್ನೆ ಅಪ್ಡೇಟ್ ಮಾಡಬೇಕಿತ್ತು, ಬಟ್ ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಸ್ವಲ್ಪ ವರ್ಕ್ ಇತ್ತು ಅದಕ್ಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಂಜುಂಡಪ್ಪಂಗೆ ಕೈ ಮುಗ್ದು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ಮೈಸೂರಿಗೆ ಹೊರಟ್ವಿ. ಏನಪ್ಪ ಕೆಲಸ ಅಂದರೆ ಮೈಸೂರಲ್ಲಿ ನನಗೆ ಎಕ್ಸಾಮ್ಸ್ ಇತ್ತು, ಇಲ್ಲೇ ಡ್ರಾಪ್ ಹಾಕ್ಸ್ಕೊಂಡೆ. ಯಾಕಂದರೆ ನನ್ನ ಬೈಕು ಸರ್ವಿಸಿಗೆ ಬಿಟ್ಟಿದ್ದೆ ಅದಕ್ಕೆ. ಸೊ ಹಂಗೆ ಮೈಸೂರಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ 3 ಮೆಂಬರ್ಸು ಅಂದರೆ ಲೇಡೀಸು ಬೈಕ್ ಓಡಿಸ್ಕೊಂಡು ಹೋಗ್ತಾಯಿದ್ರು. ಅದು ನಮ್ಮ ಅಮ್ಮನ ಏಜ್ ಹೋಗೋರು, ತುಂಬ ನೋಡಿ ಖುಷಿ ಆಯಿತು ನನಗಂತೂ. ಸೊ ಹೇಳ್ಕೊಡೋಣ ಮುಂದೆ ನಮ್ಮ ಅಮ್ಮಂಗೂ ಬೈಕು ಕಾರು ಎಲ್ಲ ಓಡಿಸೋದು ಅಂತ ಅಂದ್ಕೊಂಡು ಮುಂದೆ ಹೊರಟ್ವಿ. ಸೊ ಅವನು ಬಿಟ್ಟ ನನ್ನ ಇಲ್ಲಿಗೆ ಹೆಬ್ಬಾಳೆಗೆ. ಅಲ್ಲೋಗಿ ನೋಡ್ತೀನಿ. ಹೋಗಿ ಅಲ್ಲಿ ಅಂತೂ ಜನ ನೋಡಿ ನನಗಂತೂ ತಲೆ ನೋವು ಬಂತು. ಅಲ್ಲಿ ಜನ ನೋಡಿನೇ. ಬಿಟ್ಟಿರೋದೇ 6000 ಪೋಸ್ಟು, ಅಂದರೆ ಒಂದು 6100 ಪೋಸ್ಟ್ ಇತ್ತಷ್ಟೇ. ಅಲ್ಲಿಗೇನೆ ಇಲ್ಲೇನೆ ಎಷ್ಟೊಂದು ಜನ ಇದ್ದಾರೆ ನೋಡಿ. ಒಂದು 3 ಶಿಫ್ಟ್ಸ್ ಇತ್ತು, ನಂದು 2nd ಶಿಫ್ಟು. ಸೊ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಲೈಟಿಂಗ್ಸ್ ನೋಡ್ಕೊ ಹೋಗೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಫ್ರೆಂಡ್ ಹೇಳಿದ್ದ. ಸೊ ಹಂಗೆ ಕೂತ್ಕೊಂಡೆ. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಫ್ರೆಂಡ್ ಆದ್ರೆ, ಆಮೇಲೆ ಇಬ್ಬರೂ ಹಾಲು ಕುಡ್ದು ಎಕ್ಸಾಮ್ಸಿಗೆ ಹೋದ್ವಿ. ಸೊ ಹಂಗೆ ಯೋಚನೆ ಮಾಡಿದೆ, ನಮ್ಮ ಇಂಡಿಯಾದಲ್ಲಂತೂ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಮಾತ್ರ ಪೀಕಿಗೆ ಹೋಗ್ತಾ ಇದೆ. ಹಿಂಗೆ ಆದರೆ ಮುಂದೆ ಕಷ್ಟ. ಎಕ್ಸಾಮ್ಸ್ ಮುಗಿಸ್ಕೊಂಡು ಸಬರಿಗೆ ಹೋದೆ. ಸಬರಲ್ಲಿ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಂತೂ ಚಾಮರಾಜನಗರ ಒಂದು ಬಸ್ಸು ಇಲ್ಲ, ಹೆವಿ ಜನ ಅಲ್ಲೂ. ಏನೋ ಕತೆ, ಇದೇನು ಹೊಸ್ತಾ ಅಂದ್ಬಿಟ್ಟು ಹಂಗೆ ಸುಮ್ಮನೆ ವೆಯ್ಟ್ ಮಾಡೋದಕ್ಕೆ ಅಂತ ಅರಮನೆ ಮುಂದೆ ಹೋದೆ. ಅರಮನೆ ಮುಂದೆ ಅಂತೂ ಹೆವಿ ಜನ ಅಲ್ಲಿ. ಸೊ ಆನೆದು ಟ್ರ್ಯಾಲಿ ನಡೆಸ್ತಾರಲ್ಲ, ಅಂದರೆ ಇನ್ನು ರಿಯಲಿಗೆ ಹೋಗೋಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ, ಆ ಥರ ಮಾಡಿಸ್ತಾಯಿದ್ರು. ಸೊ ಹಂಗೆ ಇಷ್ಟು ಕ್ರೌಡಲ್ಲೂ ಭೀಮಾ ಅಂತ ಕೂಗ್ತಾ ಇದ್ದಾರೆ. ಭೀಮಂಗಂತೂ ಹೆವಿ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಅಂಬಾರಿ ಹೊರವನೇ ಬೇರೆ, ಬಟ್ ಭೀಮಂಗಂತೂ ಹೆವಿ ಫ್ಯಾನ್ಸ್ ಆಗಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಫ್ರೆಂಡ್ಸ್ ಎಲ್ಲ ಬಂದರು, ಫ್ರೆಂಡ್ಸ್ ಎಲ್ಲ ಹೋದ್ವಿ ಲೈಟಿಂಗ್ಸ್ ನೋಡೋಕ್ಕೆ. ಸೊ ಅರಸು ರೋಡಲ್ಲಿ ಮಾತ್ರ ಹೆವಿ ಲೈಟ್ ಹಾಕ್ತಿದ್ರು ಗುರು. ಸ್ವರ್ಗ ನೋಡ್ದಂಗೆ ಆಗ್ತಿತ್ತು ನನಗೆ ಮಾತ್ರ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ. ಸೂಪರಾಗಿ ಮಾಡಿದ್ರು. ನೀವು ಒಂದ್ಸತಿ ಮೈಸೂರಿಗೆ ಹೋಗಿ ನೋಡಿ. ಅರಸು ರೋಡ್ ಮಾತ್ರ ಮಿಸ್ಸೇ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ದೇನೇ ಬಿಸಿ ವರ್ಕ್ ಇದ್ರೂ ಫಸ್ಟ್ ಹೋಗಿ ನೋಡಿ, ಲೈಟಿಂಗ್ಸ್ ನೋಡಿ. ಹಂಗೆ ಆಮೇಲೆ ಚರ್ಚ್ಗೆ ಹೋದ್ವಿ. ಚರ್ಚಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಂತೂ ಹೆವಿ ಪೀಸ್. ಆಮೇಲೆ ಇದನ್ನು ಮುಗಿಸ್ಕೊಂಡು ಅಲ್ಲೇ ಅರಮನೆ ಮುಂದೆ ಪ್ರೋಗ್ರಾಮ್ ನಡೀತಾ ಇತ್ತು. ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ ಯು. ಇದು ಲಾಗು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.